ಜನಪರ ನ್ಯಾಯಪರ. ಅಕ್ರಮ ಮರಳು ಸಾಗಾಣಿಕೆ ಅಕ್ರಮ ಮರಳು ಸಾಗಾಣಿಕೆ ಮಂಚೇನಹಳ್ಳಿ ತಾಲೂಕು ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಸ್ಲಹಳ್ಳಿ ಗ್ರಾಮದ ಬಳಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿರುವುದು. ಈ ದಿನ ಬೆಳ್ಳಂಬೆಳಗ್ಗೆ ಜಿಲ್ಲಾ ಅಪರಾಧ ಪೊಲೀಸ್ ಪಡೆ ಪತ್ತೆ ಮಾಡಿ ಮರಳು ಸಮೇತ ಟಿಪ್ಪರ್ ಮತ್ತು ಜೆಸಿಪಿಗಳನ್ನು ವಶಪಡಿಸಿಕೊಂಡಿದ್ದು, ಅಕ್ರಮವಾಗಿ ಮರಳು ದಂಧೆ ವಿಚಾರ ತಿಳಿದ ಜಿಲ್ಲಾ ಅಪರಾಧಿ ಪೊಲೀಸ್ ಪಡೆ ಡಿವೈಎಸ್ಪಿ ರವಿಕುಮಾರ್, ಪಿಎಸ್ಐ ಶರತ್ ಕುಮಾರ್, ಎಸ್ಐ ಸುಬ್ರಹ್ಮಣ್ಯಂ, ಪೇದೆಗಳಾದ ಕೃಷ್ಣ, ವಿನಾಯಕರವರ 2 ದಿನಗಳ ಕಾರ್ಯಾಚರಣೆಯಲ್ಲಿ ಈ ದಿನ ಬೆಳ್ಳಂಬೆಳಗ್ಗೆನೆ ಬಿಸಲಹಳ್ಳಿ ಗ್ರಾಮದ ಜಮೀನಿನಲ್ಲಿ ರಸ್ತೆ ಮಾಡಿಕೊಂಡು ಅಕ್ರಮವಾಗಿ ಮರಳು ದಂಧೆ ಮಾಡುತ್ತಿದ್ದ ಮಾಲೀಕ ತಿಮ್ಮಾರೆಡ್ಡಿ ಮತ್ತು ಚಾಲಕ ರವಿರವರನ್ನು ಸ್ಥಳದಲ್ಲೇ ಮಾಲು ಸಮೇತ ಬಂಧಿಸಲಾಗಿದೆ. ಅಕ್ರಮವಾಗಿ ಮರಳು ದಂಧೆ ಮಾಡುವುದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವರಿಗೆ ಬೇಕಾದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಕೊಂಡು ಈ ರೀತಿ ಅಕ್ರಮಗಳು ಮಾಡುತ್ತಿರುವುದು ಕೂಡ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಮರಳು ಸಾಗಾಣಿಕೆ ಅಕ್ರಮ ಎಂದು ಸರ್ಕಾರದ ಘೋಷಣೆಗಳು ಇದ್ದರೆ ಕೂಡ ಈ ರೀತಿ ಅಕ್ರಮಗಳನ್ನು ಮಾಡುತ್ತಿದ್ದಾರೆ ಎಂಬುದು ಜಿಲ್ಲಾ ಅಪರಾಧಿ ಪೊಲೀಸ್ ಅಕ್ರಮ ಮರಳು ದಂಧೆ ಮಾಡುತ್ತಿರುವವರನ್ನು ವಶಪಡಿಸಿಕೊಂಡಿದ್ದಾರೆ. ಮಂಚೇನಹಳ್ಳಿ ತಾಲೂಕು ಕಂದಾಯ ವೃತ್ತಕ್ಕೆ ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗೊಂಡಿರುತ್ತದೆ. ಆದರೆ ಈ ರೀತಿ ರಾಜಾರೋಷವಾಗಿ ಮರಳು ದಂಧೆ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಈವರೆಗೂ ಇದನ್ನು ಗಮನಿಸದೇ ಇಲ್ಲದಿರುವುದು ವಿಪರ್ಯಾಸವಾಗಿದೆ ಎಂದು ಸ್ಥಳೀಯ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಗಳು ಏನು ಮಾಡುತ್ತಿದ್ದಾರೆ ಎಂಬುದು ಅಲ್ಲಿನ ನಾಗರಿಕರ ಪ್ರಶ್ನೆಯಾಗಿದೆ. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.